ಸುಳ್ಳು ಹೇಳೋದು ಬಿಡಬೇಕು. ಈ ರೀತಿಯಾದ ಹಿರಿಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಒಬ್ಬ ಕನ್ನಡಿಗನಾಗಿ ಮಾತಾಡ್ತೀನಿ, ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಒಬ್ಬ ಕನ್ನಡಿಗನಾಗಿ ಪ್ರಧಾನಮಂತ್ರಿ ಆಗಿರೋದು ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ HD ದೇವೇಗೌಡರು ಸಾಹೇಬರು. ಅವ್ರಿಗೆ ಈ ರೀತಿ ಅಪಮಾನ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಹಲವಾರು ದಿನಗಳಿಂದ ಪ್ರಚಾರದಲ್ಲಿ, ಪೇಪರ್ಗಳಲ್ಲಿ ಸುದ್ದಿಗಳು ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಹೋಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿ ಬಂದಿದ್ದಾರೆ. ವಿಚಾರಗಳು ಬಹಳ ಚರ್ಚಿತ ವಿಚಾರವಾಗಿತ್ತು. ಇವೆಲ್ಲ ಏನೋ ಗೊತ್ತಿಲ್ಲದ ರೀತಿಯಲ್ಲಿ ಬಿಜೆಪಿ ಮಾಡಿ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಕೇವಲ ದೇವೇಗೌಡರ ಮೊದಲ ಇಡೀ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ರೀತಿಯಲ್ಲಿ ಮಾತಾಡ್ತಾರೆ. ಇದರೆಲ್ಲ ರಾಜಕೀಯ ಬೆರೆಸೋದು ತಪ್ಪು. ದೇವೇಗೌಡರಿಗೆ 93-94 ವಯಸ್ಸಾಗಿದ್ರು ಕೂಡ ಅವರ ಅನುಭವ ಅಂತಕ್ಕಂಥದ್ದನ್ನ ನಾವು ಪರಿಗಣನೆ ತಗೋಬೇಕೆ ಹೊರತು ಒಬ್ಬ ರಾಜ್ಯಸಭೆಯಲ್ಲಿ ಕುತ್ಕೊಂಡು ಅವರ ಬುದ್ಧಿವಂತಿಕೆಯನ್ನ, ಅವರ ಅನುಭವವನ್ನ, ಅವರ ವಿಚಾರಧಾರೆಗಳನ್ನ ಮತ್ತು ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿ ಎತ್ತಾ ಇದ್ದು, ಈ ವಯಸ್ಸಲ್ಲೂ ಕೂಡ ಧ್ವನಿ ಎತ್ತಾ ಇದ್ದಂತ ಒಬ್ಬ ಧೀಮಂತ ನಾಯಕನಿಗೆ ಅಪಮಾನ ಮಾಡಿ ಇವತ್ತು ಆ ವಿಚಾರ ಚರ್ಚೆಯಲ್ಲೇ ಇರಲಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನಮ್ದು ಸ್ಟೇಟ್ ಲೆವೆಲ್ ಚರ್ಚೆ ಆಗಿಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯ ಅಧ್ಯಕ್ಷರು ಹೇಳ್ತಾರೆ. ಇವ್ರು ಕೋರ್ ಕಮಿಟಿಯಲ್ಲಿ ರೆಕಮೆಂಡ್ ಮಾಡಿದ್ರೆ ಯಾವ್ದು ಮಾಡದೇ ಇರಲ್ಲ ಹೈಕಮಾಂಡ್ ಅಲ್ಲಿ. ಅವ್ರು ನೋಡಿ, ಅವರ MLC-ಗಳಿರ್ಲಿ ಅಥವಾ ರಾಜ್ಯಸಭಾ ಟಿಕೆಟ್ಗಳಲ್ಲಿ ಯಾವುದು ಕೂಡ ಅವ್ರು ಹೇಳೋದಾಗಿದ್ದೇ ಇಲ್ಲ. ಆಗಿದ್ದೇ ಬೇರೆ ವಿಚಾರಗಳನ್ನು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಅವರು ಸುಳ್ಳು ಹೇಳೋದು ಬಿಡಬೇಕಾಗ್ತದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಬಹಳ ಪ್ರಯತ್ನ ಮಾಡ್ತಾರೆ. ಅವೆಲ್ಲವೂ ಕೂಡ ಫಲಿಸುವುದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ದೇವೇಗೌಡರಂತ ಹಿರಿಯರಿಗೆ, ಅನುಭವಸ್ಥರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಪ್ರಧಾನಿಗಳಿಗೆ ಅತ್ಯಂತ ಗೌರವ ಕೊಡ್ತಕ್ಕ ಯಾವ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಕನ್ನಡಿಗರು ನಾನು ಮಾತನ್ನು ಹೇಳ್ತೀನಿ. ಹಾಗಾಗಿ ಬಿಜೆಪಿಯವರು ಈ ತರ ಸಣ್ಣತನವನ್ನ, ಸಂಕುಚಿತ ರಾಜಕಾರಣ ಬದಿಗೊತ್ತಿ ರಾಜಕಾರಣ ಮಾಡಬೇಕಂತ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.